ಸರ್ ಸ್ವಲ್ಪ ಹಿಂದೆ ಬಂದ್ಬಿಡಿ ನೀವು. ಸ್ವಲ್ಪ ನೀವು ಸೈಡಿಗೆ ಬನ್ನಿ ಸರ್. ನೀವು ಓಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನರಂಗಾನಿ ಜ್ಯೋತಿ ಬೆಳಗುತ್ತಿದೆ. ಸಾಮಗ್ರಿ ಡಿಪಾರ್ಟ್ಮೆಂಟೇನಾ? ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಜನಪ್ರಿಯ ಸಚಿವರು, ಅಭಿವೃದ್ಧಿ ಅಧಿಕಾರರು ಹಾಗೂ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನು ಸಾಧಿಸತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಧಾಕರ್ ಸಾಹೇಬರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಈ ಪುಷ್ಪಮಾಲೆಯೊಂದಿಗೆ ಅರ್ಪಿಸ್ತಾ ಇದ್ದೇವೆ. ಅದು ಕೊಡಿ ಮೇಡಮ್. ಪಕ್ಕಕ್ಕೆ ಬನ್ನಿ ಸರ್. ಕೆಎಸ್ಆರ್ಟಿಸಿಯ ವಿಭಾಗೀಯ ಅಧಿಕಾರಿಗಳಾಗಿರ್ತಕ್ಕಂಥ ನಾಗೇಂದ್ರ ಅವರೇ, ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮುನ್ನಣ್ಣಪ್ಪನವರೇ, ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅವರೇ, ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರೇ, ನಮ್ಮ ಚಿಂತಾಮಣಿ ನೂತನವಾಗಿ ಪ್ರಾರಂಭ ಆಗಿರ್ತಕ್ಕಂಥ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ ಶ್ರೀನಾಥ್ ಅವರೇ, ಡಿವೈಎಸ್ಪಿ ಅವರಾಗಿರ್ತಕ್ಕಂಥ ಮುರಳೀಧರ್ ಅವರೇ, ಕಮಿಷನರ್ ಆಗಿರ್ತಕ್ಕಂಥ ಚಲಪತಿ ಅವರೇ, ಡಿಪೋ ಮ್ಯಾನೇಜರ್ ಸರಿತಾ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಆಹ್ವಾನಿತರೆ, ಇತರೆ ಸಂಸ್ಥೆಗಳ ಪ್ರತಿನಿಧಿಗಳೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಲಾಖೆಯ ರಸ್ತೆ ಸಾರಿಗೆ ಇಲಾಖೆಯ ಎಲ್ಲ ಹಿರಿಯ ಮತ್ತು ಎಲ್ಲ ಕಿರಿಯ ಸಿಬ್ಬಂದಿ ವರ್ಗದ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವರ್ಷ ತೊಡಕು ಮುಗಿಸಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ನಾಳೆ ರಂಜಾನ್ ಹಬ್ಬ ಆಚರಣೆ ಮಾಡೋಕ್ಕೆ ಸಜ್ಜಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಬಂಧುಗಳೇ, ಈ ಒಂದು ಆಲೋಚನೆ ನಗರ ಸಾರಿಗೆ ಮಾಡಬೇಕು ಅಂತಕ್ಕಂಥ ಆಲೋಚನೆ 2012ನೇ ಇಸ್ವಿಯಲ್ಲಿ ನಾನು ಈ ಆಲೋಚನೆ ನನಗೆ ಬಂದು, ಆಗ ನಾನು ನಮ್ಮ ವಾಜಿದ್ ಅವರಿಗೆ ಜೊತೆ ಚರ್ಚೆ ಮಾಡಿ ಈ ಥರ ಮಾಡಬೇಕು, ಜನರಿಗೆ ಹೆಚ್ಚು ಅವಕಾಶಗಳು ವ್ಯವಸ್ಥೆಗಳು ಮಾಡಬೇಕು ನಿರಂತರವಾಗಿ. ಯಾಕೆಂದರೆ ಎಲ್ಲ ಊರುಗಳು ಗೇಟ್ಗಳಲ್ಲಿ ಸ್ಟಾಪ್ ಕೇಳ್ತಾ ಇದ್ದಾರೆ ಜನ. ಎಕ್ಸ್ಪ್ರೆಸ್ ಬಸ್ಸುಗಳ ಸ್ಟಾಪ್ ಕೇಳ್ತಾರೆ. ಎಕ್ಸ್ಪ್ರೆಸ್ ಬಸ್ಸು, ನಾನ್ ಸ್ಟಾಪ್ ಬಸ್ಸು ಎಲ್ಲ ಗೇಟ್ಗಳಲ್ಲಿ ಕ್ರಾಸ್ಗಳಲ್ಲಿ ಸ್ಟಾಪ್ ಕೊಟ್ಟರೆ ಇನ್ನು ಜನ ಬೇರೆಯವ್ರು ಏನು ಕಟ್ತಾರೆ ಅದಕ್ಕೆ? ಅದರಿಂದ ಇವೆಲ್ಲ ಸಮಸ್ಯೆಗಳನ್ನ ನೋಡಿ ನಾವು ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಅಂತ ಹೇಳಿ, ಆಗ ನಾನು ನಗರ ಸಾರಿಗೆ ವ್ಯವಸ್ಥೆ ಅಂತ ಹೇಳಿ ಒಂದು ನಿರ್ದಿಷ್ಟವಾಗಿ ಸುಮಾರು 8-10 ರೂಟ್ಗಳನ್ನ ಗುರುತಿಸಿ ಅವಾಗಲೇ ನಾವು ಅದನ್ನ ಮಾಡುವಂಥದ್ದಕ್ಕೆ ಒಂದು ಆಲೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರ ಕಾರಣಾಂತರದಿಂದ ಅವಾಗ ಆಗಲಿಲ್ಲ. ನಂತರ 10 ವರ್ಷ ಕಳೆದೋಯ್ತು. ನಾನು ಮತ್ತೆ 2023ರಲ್ಲಿ ಗೆದ್ದ ನಂತರ ಈಗ ಏನು ವಿಭಾಗೀಯ ಅಧಿಕಾರಿಗಳು ಹೇಳ್ತಾ ಇದ್ರು 120ಕ್ಕೂ ಹೆಚ್ಚು ರೂಟ್ಗಳಿದಾವೆ ಅಂತ ಹೇಳಿ, ನಾನು 2023ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಬರೀ 80 ರೂಟ್ ಇತ್ತು ಅಂತ ಕಾಣ್ತೇನೆ. 80 ಇಳಿದೋಗಿತ್ತು. 2018ರಿಂದ 2023ರವರೆಗೂ ಬಹಳಷ್ಟು ವಾಹನಗಳು ಕೆಟ್ಟ ಶೆಡ್ಗಳಿಗೆ ಹೋಗಿತ್ತು. ಬಹಳಷ್ಟು ಜನ ಸಿಬ್ಬಂದಿ ಅವರು ನಿವೃತ್ತಿ ಹೊಂದಿದ್ರು. ಹೊಸ ಬಸ್ಸುಗಳ ಖರೀದಿ ಆಗಿರಲಿಲ್ಲ. ಹೊಸ ಚಾಲಕರು ನಿರ್ವಾಹಕರ ನೇಮಕಾತಿ ಆಗಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಏನು ಹಿಂದೆ 2013ವರೆಗೂ ಬಹಳಷ್ಟು
ಗ್ರಾಮಗಳಿಗೆ ಬಸ್ ವ್ಯವಸ್ಥೆಗಳನ್ನು ಮಾಡಿಸಿದ್ವಿ, ಅವೆಲ್ಲ ನಿಂತೋಗಿತ್ತು. ಕಾರಣ ಕೊರೋನಾ ಸಂದರ್ಭ ಅಂತೇಳಿ ಕೊರೋನಾ ನೆಪ ಇಟ್ಕೊಂಡು ಎಲ್ಲ ನಿಲ್ಸಾಕಿದ್ವಿ. ಆದರೆ ವಸ್ತುಸ್ಥಿತಿ ಬಸ್ಸುಗಳು ಖರೀದಿ ಆಗಿರಲಿಲ್ಲ ಮತ್ತು ಚಾಲಕರು ನಿರ್ವಾಹಕರ ಕೊರತೆ ಆಗಿ ಕೊರೋನಾ ಕಾರಣ ಇಟ್ಕೊಂಡು ಇವೆಲ್ಲ ಸ್ಥಗಿತ ಆಗಿತ್ತು. ಬಹುಶಃ ಜನ ಕೂಡ ಕೇಳುವಂಥದ್ದನ್ನ ಬಿಟ್ಬಿಟ್ಟಿದ್ರು. ಜನನ ಇವತ್ತು ಅಡ್ಜಸ್ಟ್ ಆಗ್ಬಿಡ್ತಾರೆ, ಒಂದಿನ 2 ದಿನ ನೋಡ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾರೋ ಪಾಪ ಬಡವರು ಕಷ್ಟಪಟ್ಟು ಇದೊಂದು ಮಾಡಿಕೊಂಡು ಒದ್ದಾಡ್ತಾರೆ. ಆದರೆ ಭಾಳಷ್ಟು ಜನ ಮೋಟರ್ ಸೈಕಲ್ ಇರೋಂಥವ್ರು ಇನ್ನೂ ಮೋಟರ್ ಸೈಕಲ್ಲು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಓಡಾಡ್ತಾರೆ. ಆದರೆ ನಾವು ಗೆದ್ದ ನಂತರ ಏನೆಲ್ಲ ಹಿಂದೆ ನಿಂತೋಗಿತ್ತೋ ಆ ವ್ಯವಸ್ಥೆಗಳನ್ನು ಮತ್ತೆ ಆ ಒಂದು ಮಾರ್ಗಗಳನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಗುತ್ತಿಗೆ ಆಧಾರದ ಮೇಲೆ ನಮ್ಮ ಸರ್ಕಾರ ಬಂದ ಕೂಡಲೇ ಗುತ್ತಿಗೆ ಆಧಾರದ ಮೇಲೆ ಸುಮಾರು 100ಕ್ಕಿಂತ ಹೆಚ್ಚು ಚಾಲಕರನ್ನ ಗುತ್ತಿಗೆ ಆಧಾರದಲ್ಲಿ ತಗೊಂಡು ಮಾಡೋ ಎಷ್ಟಿತ್ತು, 200 ಜನನ ತಗೊಂಡು ನಮ್ಮ ವಿಭಾಗದಲ್ಲಿ ಮಾತ್ರ, ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 200. ಆಮೇಲೆ ದೊಡ್ಡ ಮಟ್ಟದಲ್ಲಿ ಬಸ್ಸುಗಳ ಖರೀದಿಗೆ ನಮ್ಮ ಸರ್ಕಾರ ಕೈ ಹಾಕಿ ಸುಮಾರು ನನಗೆ ತಿಳಿದಂಗೆ KSRTCಯಲ್ಲಿ 5,000ಕ್ಕಿಂತ ಹೆಚ್ಚು ಬಸ್ಸುಗಳನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ಆಗಿದೆ. ಈ ರೀತಿಯಾಗಿ ಬರೀ KSRTC ಒಂದೇ ಅಲ್ಲ, ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಖರೀದಿ ಮಾಡುವಂಥ ಕೆಲಸ ಆಗಿದೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಈಗಾಗಲೇ ಮೊನ್ನೆ ಚಾಲಕರ ನೇಮಕಾತಿ ಕೂಡ ಆಗಿದೆ, ಪ್ರಕ್ರಿಯೆ ಆಗೋಗಿದೆ. ಆಗಿದೆ ನಮ್ಮ 60 ಜನ, ನಮ್ಮ ಚಿಂತಾಮಣಿಗೆ 60 ಜನ ಕೊಟ್ಟಿದ್ದಾರೆ, ಹೊಸದಾಗಿ ಚಾಲಕರನ್ನ ನೇಮಕಾತಿ ಮಾಡಿ. ಇದೆಲ್ಲ ಹಿಂಗಾಯ್ತು. ಮತ್ತೆ ಹಿಂದೆ ಅವ್ರು ಯಾಕೆ ಮಾಡಲಿಲ್ಲ ಈ ಕೆಲಸಗಳೆಲ್ಲ? ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದನ್ನ ಸುಳ್ಳು ಹೇಳಕ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಕೇಳಿಸ್ಕೊಂಡು ಆ ಸುಳ್ಳನ್ನೇ ನಂಬುವಂಥ ಕೆಲಸ ಆಗ್ಬಾರ್ದು. ವಾಸ್ತವಿಕವಾಗಿ ಏನಿತ್ತು ಪರಿಸ್ಥಿತಿ, ಏನು ಬದಲಾವಣೆ ಆಯಿತು, ಇದೆಲ್ಲದರ ನಡುವೆ ನಾನು ಅಶ್ವಮೇಧ ಪ್ಲಸ್ ಏನದು ಅಶ್ವಮೇಧ ಬಸ್ಸುಗಳು ಬೆಂಗಳೂರಿಗೆ ಅದನ್ನ ಸುಮಾರು ಎಷ್ಟು ಕೊಡಿಸಿದ್ದು? 12 ಬಸ್ಸು ನಮ್ಮ ಚಿಂತಾಮಣಿಗೆ ಕೊಡಿಸಿದ್ವಿ. ಏನು ಈಗ ಅಲ್ಲೇ ಹೋಗ್ತಾ ಇದೆ ನೋಡಿ, ಮುಂದೆ ಹೋಗ್ತಾ ಇದೆ ಅಶ್ವಮೇಧ ಅಂತ. ಕುದುರೆ ಚಾರಿಟ್ ಏನು ಕುದುರೆ ಜ್ವರ ಗಿಳಿ ಕುದುರೆ ಅಶ್ವಮೇಧ ತರ ಯಾಗಕ್ಕೆ ಹೋದಂಗೆ ಒಂದು ಸಿಂಗಲ್ ಒಂಟಿ ಕುದುರೆ ಹೋಗ್ತಾ ಇದೆ. ಇವನ್ನ ಈ ಬಸ್ಸುಗಳು ಅದರಲ್ಲಿ ಸೀಟ್ ಕೂಡ ಒಂದು ರೀತಿ ಚೆನ್ನಾಗಿ ವಿನ್ಯಾಸ ಮಾಡಿರುವಂಥ ಸೀಟು ಇವೆಲ್ಲ ಮಾಡುವಂಥದ್ದನ್ನ ಬೆಂಗಳೂರಿಗೆ ಆ ಬಸ್ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಆದರೂ ಬೆಂಗಳೂರಿಗೆ ರಜಾ ಆಗಿ ಮಾರನೇ ದಿವಸ ಬಹಳ ದೊಡ್ಡ ಸಮಸ್ಯೆ. ಈಗ ಉದಾಹರಣೆಗೆ ಈಗ ನಿನ್ನೆಯಿಂದ ರಜಾ, ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಿಂದ ಬರುವಂಥವ್ರಿಗೆ ಸಮಸ್ಯೆ ಆಗುತ್ತೆ. ಇರುವಂಥ ಬಸ್ಸುಗಳು ಪ್ರತಿ ದಿವಸ ಓಡಾಡುವಂಥ ಬಸ್ಸುಗಳಿಗಿಂತ ಅದಕ್ಕೆ ಬೇಕಾಗಿರ್ತಕ್ಕಂಥಕ್ಕಿಂತ ಹೆಚ್ಚು ಜನ ಬಂದು ನಮಗೆ ಬಸ್ ಇಲ್ಲ, ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದೀವಿ ಅಂತ. ಇನ್ನು ಕೆಲವು ಸಂದರ್ಭದಲ್ಲಿ ಚಾಲಕರು ಅಥವಾ ನಿರ್ವಾಹಕರು ರಜೆ ಹಾಕ್ಬಿಡೋದು ಅಥವಾ ಕೇಳ್ದಿರ ರಜೆ ಹಾಕುವಂಥದ್ದು ಇವೆಲ್ಲ ಬರ್ತವೆ ಸಮಸ್ಯೆಗಳು. ಯಾಕಂದ್ರೆ ಇದು ಬಹಳ ಎಸೆನ್ಷಿಯಲ್ ಸರ್ವಿಸು. ಇದಕ್ಕೆ ಜನರಿಗೆ ಸೌಲಭ್ಯ ಕೊಡುವಂಥದ್ದು ಇಲಾಖೆಯ ಕರ್ತವ್ಯ. ಆದರೆ ಜನ ಕೂಡ ಅದನ್ನ ಬಳಸ್ಕೊಡುವಂಥವರು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಡ್ರೈವರ್ ಬೇಕು, ಕಂಡಕ್ಟರ್ ಬೇಕು. ಡ್ರೈವರು ಕಂಡಕ್ಟರ್ ಇಲ್ಲ ಅಂದ್ರೆ ಅದಷ್ಟೇ ಸ್ವಯಂ ಚಾಲನೆ ಮಾಡಿಕೊಂಡು ಬಸ್ ಬರೋದಿಲ್ಲ. ಅವ್ರು ಹಿಂದೆ ಇದ್ದಾಗ ಇಲಾಖೆಯವರು ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಬೇಕು. ಎಷ್ಟು ಜನ ಎಕ್ಸ್ಟ್ರಾ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸ್ಟ್ಯಾಂಡ್ ಬೈ, ಇವೆಲ್ಲ ಸಮಸ್ಯೆಗಳಿದ್ದಾವೆ. ಆದರೂ ಕೆಲವರು ನನಗೆ ನೇರವಾಗಿ ಫೋನ್ ಮಾಡ್ತಾರೆ, ಫೋಟೋ ಹಾಕ್ತಾರೆ, ಜನ ಬಸ್ ಸ್ಟ್ಯಾಂಡಲ್ಲಿ ಜನ ಕಾಯ್ಕೊಂಡು ನಿಂತಿರುವಂಥದ್ದು, ಇವೆಲ್ಲ ಸಮಸ್ಯೆಗಳು ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಇದರ ನಡುವೆ ಕೂಡ ಒಂದು ಸಾರಿಗೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿಕೊಂಡು ಜನರಿಗೆ ಅದರಿಂದ ಅನುಕೂಲ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸಾರಿಗೆ, ನಗರ ಸಾರಿಗೆ, ಇದರ ಉದ್ದೇಶ ಇಷ್ಟೇ. ಹಿಂದೆ ನಾನು ಹೊಸಕೋಟೆವರೆಗೂ ಒಂದಷ್ಟು ಬಸ್ ಹಾಕ್ಸಿದ್ದೆ, ಬರೀ ಹೊಸಕೋಟೆಗೆ ಹೋಗಿ ವಾಪಸ್ ಬರುವಂಥದ್ದು. ಬಹುಶಃ ಅದು ನಿಲ್ಸಾಕ್ಬಿಟ್ರು.